ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇದು ರಾಜನ್ ಬೆಡ್ರೂಮು, ಇದು ರಾಣಿ ಬೆಡ್ರೂಮು. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ನಡು ಮಧ್ಯೆ ನಿಂತಾರೆ ಎರಡನ್ನೂ ನೋಡ್ಬೋದಿತ್ತು ನಾ. ಯಾವ ಬೋಳೆ ಮಗ ಹೇಳಿದ್ರಿ ಮರ ಅಂತ ಗೊತ್ತಾ? ಅತ್ತ ಮುಕ್ಲಾಟಿಯ ಇದೊಂದು ಬದುಕಿ, ಇದೊಂದು ಜನ್ಮವೇ. ಏನೋ ಬೇಕಣ್ಣ. ಇಲ್ಲಿ ಏನಾದ್ರು ತಪ್ಪು ಗಿಪ್ಪು ಮಾಡಿದಾರೆ ಇಲ್ಲಿ ಎಲ್ಲ ಕುಂದ್ರಿಸಿ ಬುದ್ಧಿ ಪಾಠ ಹೇಳೋದು, ದಂಡ ಹಾಕೋದು. ಈಗ ನಮ್ಮೂರಾಗ ಮಾಡ್ತಾರಲ್ಲ ಎಣ್ಣೆ ಡಬ್ಬ ಇಲ್ಲೇ ಕೊಡೋದ್ರ ಅಂದೆ 5,000 ರೂಪಾಯಿ ಎಣ್ಣೆ ಡಬ್ಬ ಇಲ್ಲೇ ಹಾಕೋದು. ರೆಡಿ ಮಾಡಿ ಇಟ್ಕೊಂಡಿದೀನಿ ಬ್ರದರ್. ಇವೆಲ್ಲ ಕಂಬ ಯಾಕೆ ಬಿದ್ದಾವ ಗೊತ್ತಾ? ನೀವನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗಿಲ್ಲ. ನೀನು ಜೀವನದಾಗ ಕಂಬ ನಿಲ್ಸಿ ಯಾವತ್ತಾದ್ರೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೀನು ಬರೀ ಡಬಲ್ ಮೀನಿಂಗ್ ಹೋಗಿಯಲ್ಲ. ನಾ ಹೇಳಿದ್ ಕಲ್ ಕಂಬ, ನಾನು ಅದನ್ನೇ ಹೇಳಿದ್ದು. ನೀನು ಮಾನವನ ಕಂಬದ ಬಗ್ಗೆ ಮಾತಾಡ್ತೀಯಲ್ಲ. ಇವೆಲ್ಲ ಐತಿಹಾಸಿಕ ಸ್ಥಳಗಳು, ಹಂಗೆಲ್ಲ ಕೆಟ್ಟದಾಗೆಲ್ಲ ಮಾತಾಡ್ಬಾರ್ದು. ಬಾಯ ಮೇಲೆ ಮಾತಾಡಕ್ ಬರಲ್ಲ. ಇಂಥವ್ರಿಗೆ ಚಪ್ಪಲಿ ಹಾಕೋದ್ರಲ್ಲಿ ತಪ್ಪೇನಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಪಾಳು ಬಿದ್ದ ಅರಮನೆ ಇದು. ಒಂದು 5 ಲಕ್ಷ ಪರಿಹಾರ ಸಿಗ್ತದೆ ಇದಕ್ಕೆ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ನೀನು ಹೇಳು ಬೇಡ, ನಾ ಬೇರೆ ಕೇಳೋದು ಇಲ್ಲ. ಇಲ್ಲಿ ದುಂಡು ಮೇಜಿನ ಸಭೆ ಮಾಡ್ತಿದ್ರು ನಾ ಇಲ್ಲಿ. ಸಿಸ್ಟರ್, ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ಆಗಿ ನಡೀತಾ ಇದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಇಲ್ಲಿ ಕುಂತು ನೋಡೋದು ಯಾವ ಬರ್ತಾನೆ ಏನಂತೇಳಿ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ನನಗೆ ನೀನ್ ಕಾಣ್ತಿದೆ, ಅದೇ ಖುಷಿ. ವೀರೇಶ್ ಅವರು ಬಿಸ್ಕೆಟ್ ತಿಂತಾವ್ರೆ. ಬಿಸ್ಕೆಟ್ ಬೀರ ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಟ್ಯಾಂಕ್ ಹೆಚ್ಚಿನ ಅಣ್ಣ ಬಂದ ಅಣ್ಣ ಗಾಳಿ ಬರ್ತದೆ. ಈಗಿನ ಕಾಲದಲ್ಲಿ ಮಾತಾಡ್ಸೋದೇ ತಪ್ಪು. ಸೌಂದರ್ಯದ ಬಗ್ಗೆ ಹೊಗಳ್ತಾ ಇದ್ರೆ ಇಲ್ಲೊಬ್ಬ ಮೆಸೇಜ್ ಬಗ್ಗೆ ಹೊಗಳ್ತಾ ಇದ್ದೇನೆ. ತೋರಿಸ್ಬಿಡ್ತೇನೆ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನನಗೂ ನನ್ನ ಮುಖ ತೋರಿಸ್ಬಿಟ್ಟಲ್ಲ, ತುಂಬಾ ಖುಷಿ ಆಯ್ತಾ? ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಯುವಕರು ಇಲ್ಲಿ ಬಂದಿವಿ, ಮದುವೆ ಆದಂಗ ಮಾತ್ರ ಮಂಚ ಇರೋ ಬಿಟ್ಟು ಕೋಟೆ ಅವನಲ್ಲ, ನಾನವನಲ್ಲ, ನಾನವನಲ್ಲ. ಅಲ್ಲಿ ನನಗೊಂದು ಡೌಟ್ ಐತೆ, ನುಗ್ಗೆಕಾಯಿಗೂ ಈ ಮಳೆಗಾಲಕ್ಕೆ ಏನು ಸಂಬಂಧ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.